ಆಕ್ಸೆಸ್ನ ಫ್ಯೂಚರ್ಸ್ ಏನು ಬರುತ್ತೆ ಪ್ರತಿಯೊಂದನ್ನು ಆಕ್ಸೆಸ್ ಮಾಡೋದಕ್ಕೆ ಸೊ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಯೂಟ್ಯೂಬ್ನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸೊ ಇಲ್ಲಿ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಬಾರ್ದು. ಸೊ ಏನಂತಂದರೆ ಯೂಟ್ಯೂಬ್ದು ಸ್ಟುಡಿಯೋ ಅಂತ ಇರುತ್ತೆ. ಸೊ ಯೂಟ್ಯೂಬ್ ಸ್ಟುಡಿಯೋಗೆ ನೀವು ಹೋಗಬೇಕಾಗುತ್ತೆ. ಸೊ ಯೂಟ್ಯೂಬ್ ಸ್ಟುಡಿಯೋಗೆ ಹೋದಾಗ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಸೆಟ್ಟಿಂಗ್ಸಿಗೆ ಹೋಗಿ. ಸೊ ಸೆಟ್ಟಿಂಗ್ಸಲ್ಲಿ ಇಲ್ಲಿ ನಿಮಗೆ ಚಾನಲ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಸೊ ಎರಡನೇದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ನಿಮ್ಮದು ಪ್ರತಿಯೊಂದನ್ನು ಸೆಟ್ ಮಾಡ್ಕೋಬೋದು. ಅಂದರೆ ನೀವು ಮಾಡ್ತಿರ್ತಕ್ಕಂಥ ಚಾನಲು ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆಸ್ ಎ ಕಿಡ್ ಏನಾದರೂ ಮಕ್ಕಳಿಗೋಸ್ಕರ ಕಂಟೆಂಟ್ ಮಾಡ್ತಾಯಿದ್ರೆ ನೀವು ಇದನ್ನು ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಕಿಡ್ಸ್ ಇಲ್ಲಿ ನೋ ಸೆಟ್ ದಿಸ್ ಚಾನಲ್ ಆರ್ ನಾಟ್ ಮೇಡ್ ಫಾರ್ ಕಿಡ್, ಇದು ಕಿಡ್ಸಿಗಲ್ಲ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೂರನೇದು ಬಂದ್ಬಿಟ್ಟು ಫ್ಯೂಚರ್ ಎಲಿಜಿಬಿಲಿಟಿ ಇದೆ. ಸೊ ಇಲ್ಲಿಂದ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ಯು ಕ್ಯಾನ್ ಮ್ಯಾನೇಜ್ ಯುವರ್ ಆಕ್ಸೆಸ್ ಫಾರ್ ಮೋರ್ ಫ್ಯೂಚರ್ಸ್, ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಫ್ಯೂಚರ್ಸ್ ರಿಕ್ವೈರ್ಸ್ ಅಡಿಷನಲ್ ವೆರಿಫಿಕೇಷನ್ ವಿಚ್ ಹೆಲ್ಪ್ಸ್ ಅಸ್ ಸ್ಕಿಲ್ ದ ಯೂಟ್ಯೂಬ್ ಕಮ್ಯುನಿಟಿ ಸೇಫ್ ಫಾರ್ ಎವ್ರಿವನ್. ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಏನಕ್ಕೆ ಅಂತಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸೊ ಇದು ಯೂಸ್ ಆಗುತ್ತೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿರ್ಬೋದು, ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಆ್ಯಂಡ್ ಕೊಲಾಬ್ರೇಟರ್ಸ್ ಆ್ಯಂಡ್ ನ್ಯೂ ವಿಡಿಯೋಸ್ ಟು ಪ್ಲೇ ಲಿಸ್ಟಿಗೆ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಎನೇಬಲ್ ಮಾಡೋದು ಹೆಂಗೆ ಅಂತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಎನೇಬಲ್ ಆಗುತ್ತೆ. ಚಾನಲ್ ಈಸ್ ಫ್ರೀ ಫಾರ್ ಆ್ಯಕ್ಟಿವ್ ಆ್ಯಂಡ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್. ಆ್ಯಂಡ್ ನೀವು ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಸ್ಟ್ರೈಕ್ಸ್ ತೊಗೊಂಡಿಲ್ಲ ಅಂತಂದರೆ ಇದನ್ನು ನೀವು ಡೈರೆಕ್ಟಾಗಿ ಮಾಡ್ಬೋದು. ಸೊ ಅಂದರೆ ಇದರಿಂದ ಏನೇನು ಯೂಸ್ ಆಗುತ್ತೆ, ಸ್ಟ್ಯಾಂಡರ್ಡ್ ಫೀಚರ್ಸ್ ಯಾವ್ದು ಅಂದರೆ ಹ್ಯಾಡ್ ಕೊಲಾಬರೇಟರ್ಸ್ ಟು ಪ್ಲೇ ಲಿಸ್ಟ್, ಅಂದರೆ ನೀವು ಕೊಲಾಬರೇಟರ್ನ ಹ್ಯಾಡ್ ಮಾಡ್ಬೋದು, ನ್ಯೂ ವಿಡಿಯೋನ ಹ್ಯಾಡ್ ಮಾಡ್ಬೋದು ಎಕ್ಸಿಸ್ಟಿಂಗ್ ಪ್ಲೇ ಲಿಸ್ಟಿಗೆ, ಮತ್ತು ಹೊಸದಾಗಿ ನೀವು ಪ್ಲೇ ಲಿಸ್ಟ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಕೂಡ ನೀವು ಅಪ್ಲೋಡ್ ಮಾಡ್ಬೋದಾಗುತ್ತೆ. ಎರಡನೇದು ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ನೀವು ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ನ ಎನೇಬಲ್ ಆಗಿರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಮಾಡಿರಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಯಾವ್ಯಾವ ಥರ ಆಪ್ಷನ್ ಸಿಗುತ್ತೆ. ಎರಡನೇದು ಇಂಟರ್ಮೀಡಿಯೇಟ್ ಫೀಚರ್ಸಲ್ಲಿ ಒಂದು ಕಸ್ಟಮ್ ತಮ್ನೇಲ್ಸ್, ನಿಮ್ಮ ತಮ್ನೇಲ್ನ ನೀವೇ ಕ್ರಿಯೇಟ್ ಮಾಡ್ಬೋದು, ಮತ್ತು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಅವಾಗ ನಿಮಗೆ ಅವಕಾಶ ಇರುತ್ತೆ. ವೀಡಿಯೋಸ್ ಅಂದರೆ ನೀವು 15 ನಿಮಿಷಕ್ಕಿಂತ ಜಾಸ್ತಿಯ ಒಂದು ವಿಡಿಯೋ ಮಾಡಬೇಕಂತಂದರೆ ಇದು ನಿಮಗೆ ಅವಶ್ಯಕತೆ ಇರುತ್ತೆ. ಇದನ್ನು ನೀವು ಎನೇಬಲ್ ಮಾಡಿರಬೇಕಾಗುತ್ತೆ. ಇಲ್ಲ ಅಂತಂದರೆ 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋನ ನೀವು ಹಾಕೋದಕ್ಕೆ ಆಗಲ್ಲ. ಇನ್ನು ಅಡ್ವಾನ್ಸ್ ಫೀಚರ್ಸ್ ಅಂತ ಬರುತ್ತೆ ಮೂರನೇದು. ಸೊ ಇದನ್ನು ಎನೇಬಲ್ ಮಾಡೋದಕ್ಕೆ ನಿಮಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತಂದರೆ ಒಂದು ಇಂಟರ್ಮೀಡಿಯೇಟ್ ಫೀಚರ್ಸು ಎನೇಬಲ್ ಆಗಿರಬೇಕು. ಅಂದರೆ ಎರಡನೇದೇನಿದೆ ಅದು ಎನೇಬಲ್ ಆಗಿರಬೇಕು. ಮತ್ತು ಮೂರನೇದು ಬಂದ್ಬಿಟ್ಟು ಒಂದು ವಿಡಿಯೋ ವೆರಿಫಿಕೇಷನ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ವಿಡಿಯೋ ವೆರಿಫಿಕೇಷನ್ ಮೇಲೆ, ಸೊ ಇದನ್ನ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಒಂದು ಮೇಲ್ ಐ ಡಿಗೆ ಒಂದು ಲಿಂಕ್ನ ಕಳಿಸುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ತೋರಿಸ್ಕೊಡ್ತೀನಿ. ನನಗೆ ಒಂದು ಮೇಲ್ ಲಿಂಕ್ ಬಂದಿತ್ತು. ಸೊ ಎಸ್, ಈ ಥರ ಒಂದು ಮೇಲ್ ಬರುತ್ತೆ ನಿಮಗೆ. ಯೂಸ್ ವಿಡಿಯೋ ವೆರಿಫಿಕೇಷನ್ ಟು ಗೆಟ್ ಅಡ್ವಾನ್ಸ್ಡ್ ಯೂಟ್ಯೂಬ್ ಫೀಚರ್ಸ್ ಅಂತ ಹೇಳ್ಬಿಟ್ಟು ಮೇಲ್ ಬರುತ್ತೆ. ಸೊ ಈ ಮೇಲ್ ಐ ಡಿಲಿ ನಿಮಗೆ ಒಂದು ಸ್ಟಾರ್ಟ್ ವೆರಿಫಿಕೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದೇನಾಗುತ್ತೆ, ಇಮಿಡಿಯೇಟ್ಲಿ ಇಲ್ಲಿಗೆ ಹೋಗುತ್ತೆ. ಸೊ ನಿಮ್ಮದು ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ. ಆ ಕ್ಯೂ ಆರ್ ಕೋಡ್ನ ನೀವು ಲ್ಯಾಪ್ಟಾಪಲ್ಲಿ ಜನ್ರೇಟ್ ಮಾಡಿಕೊಂಡು ಅಥವಾ ಇನ್ನೊಂದು ಮೊಬೈಲ್ನ ಇಟ್ಕೊಂಡು ಆ ಸ್ಕ್ಯಾನರ್ ಏನು ಬರುತ್ತೆ ಅದನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಗೂಗಲ್ ಸ್ಕ್ಯಾನರಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೆಲವು ಒಂದು ವೀಡಿಯೋನ ಶಾರ್ಟ್ ಮಾಡುತ್ತೆ. ಏನಪ್ಪ ಅಂತಂದರೆ ನೀವು ಸ್ಟ್ರೈಟಾಗಿ ಇಟ್ಕೋಬೇಕು, ಸೊ ನೀವು ರೈಟಿಗೆ ತಿರುಗಿ ಲೆಫ್ಟಿಗೆ ತಿರುಗಿ ಅಂತ ಪ್ರತಿಯೊಂದನ್ನು ಹೇಳುತ್ತೆ. ಸೊ ಅದನ್ನು ನೀವು ವೆರಿಫೈ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕು. ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ 24 ಅವರ್ಸಲ್ಲಿ ಅದು ನಿಮ್ಮದು ಎನೇಬಲ್ ಆಗುತ್ತೆ. ಅಂದರೆ ನಿಮ್ಮದು ವಿಡಿಯೋ ಕರೆಕ್ಟಾಗಿ ಬಂದಿದ್ರೆ ಅಲ್ಲಿ ಅದು ಇಮಿಡಿಯೇಟ್ಲಿ ನಿಮಗೆ ಎನೇಬಲ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ವ್ಯಾಲಿಡ್ ಐ ಡಿ ಪ್ರೂಫ್. ಸೊ ಇದೇನಪ್ಪ ಅಂತಂದರೆ ನಿಮ್ಮದು ವ್ಯಾಲಿಡ್ ಐ ಡಿ ಪ್ರೂಫ್, ನಿಮ್ಮದು ಪಾಸ್ಪೋರ್ಟ್ ಆಗಿರ್ಬೋದು, DL ಆಗಿರ್ಬೋದು, ಅಥವಾ ನಿಮ್ಮದು ಇನ್ನೊಂದು ಏನಾದರೂ ಗೌರ್ಮೆಂಟ್ ಐ ಡಿ ಪ್ರೂಫ್ ಏನು ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ.
ಸೊ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಮೂರನೇದು ಬಂದ್ಬಿಟ್ಟು ಚಾನಲ್ ಹಿಸ್ಟ್ರಿ. ಸೊ ನಿಮ್ದು ಏನಪ್ಪ ಅಂತಂದರೆ ಮೂರನೇದು, ಸೊ ನಿಮ್ದು ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸು ಅಥವಾ ಚಾನಲ್ ಹಿಸ್ಟ್ರಿ ಚೆನ್ನಾಗಿದ್ರೆ, ಸೊ ಯೂಶ್ವಲಿ ಅದು 2 ತಿಂಗಳವರೆಗೂ ಟೈಮ್ ತೊಗೊಳುತ್ತೆ, ಬಟ್ ಇಮಿಡಿಯೇಟ್ಲಿ ಆಗುತ್ತೆ. ಸೊ ಇದರಿಂದ ಏನಪ್ಪ ಫ್ಯೂಚರ್ಸ್ ಅಂದರೆ ಅಡ್ವಾನ್ಸ್ ಫ್ಯೂಚರ್ಸ್ ಏನೆಲ್ಲ ಬರುತ್ತೆ ಅಂತಂದರೆ, ಸೊ ನಿಮ್ಮ ಕಂಟೆಂಟ್ನ ಯಾರಾದರೂ ಯೂಸ್ ಮಾಡಿದರೆ ಅದನ್ನ ಅಪೀಲಿಂಗ್ ಕಂಟೆಂಟ್ ಐ ಡಿ ಕ್ಲೇಮ್ಸ್ನ ನೀವು ಅಪೀಲ್ ಮಾಡ್ಬೋದು, ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ಮತ್ತು ಎಂಬೆಡ್ ಲೈವ್ ಸ್ಟ್ರೀಮ್ಸ್ಗೆ ಹೋಗ್ಬೋದು, ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್, ಡೈಲಿ ನೀವು ಮೋರ್ ಲೈವ್ ಸ್ಟ್ರೀಮ್ಸ್ನ ಮಾಡ್ಬೋದು, ಮತ್ತು ಡೈಲಿ ನೀವು ಜಾಸ್ತಿ ಶಾರ್ಟ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಟೆಸ್ಟ್ ಆ್ಯಂಡ್ ಕಂಪೇರ್ ಡಿಫ್ರೆಂಟ್ ತಮ್ನೇಲ್ಸ್, ಅಂದರೆ ಬೇರೆಯವ್ರ ತಮ್ನೇಲ್ಸ್ನ ನೀವು ಕಂಪೇರ್ ಮಾಡ್ಬೋದು. ಅಪ್ಲೋಡ್ ಮೋರ್ ವೀಡಿಯೋಸ್, ಅಂದರೆ ನೀವು ದಿನ ಜಾಸ್ತಿ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಎಲಿಜಿಬಲ್ ಟು ಅಪ್ಲೈ ಮಾನಿಟೈಸೇಷನ್, ಅಂದರೆ ನೀವೇನಾದರೂ ಮಾನಿಟೈಸೇಷನ್ಗೆ ನೀವು ಎಲಿಜಿಬಲ್ ಇದ್ದರೆ ನೀವು ಇಲ್ಲಿ ಅಪ್ಲೈ ಕೂಡ ಮಾಡ್ಬೋದಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದು. ಸೊ ನಿಮ್ಮ ಚಾನಲು ವೆರಿಫೈ ಆಗಿಲ್ಲ ಅಂತಂದರೆ ಅಥವಾ ಅಡ್ವಾನ್ಸ್ಡ್ ಫ್ಯೂಚರ್ಸ್ನ ನೀವೇನಾದರೂ ತಗೋಬೇಕಂತಿದ್ರೆ ಇವೆಲ್ಲದನ್ನು ವೆರಿಫೈ ಆಗಿರಬೇಕು. ಇಲ್ಲ ಅಂತಂದರೆ ಇದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾರ್ದು ಚಾನಲ್ ಇನ್ನೂ ಇಲ್ಲಿ ನೀವು ಕಂಪ್ಲೀಟ್ಲಿ ಅಡ್ವಾನ್ಸ್ ಫೀಚರ್ಸಿಗೆ ಹೋಗಿಲ್ಲ, ಇವತ್ತೇ ನೀವು ಇದನ್ನು ವೆರಿಫೈ ಮಾಡಿ. ಸೊ ಇಮಿಡಿಯೇಟ್ಲಿ ಇಲ್ಲಿ ನಿಮಗೆ ಆಗುತ್ತೆ. ಥ್ಯಾಂಕ್ ಯು.